ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅವರು ಈಗಾಗಲೇ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಕೂಡ ಪಡ್ಕೊಂಡಾಗಿದೆ. ಹಾಗಾಗಿ ಈಗ SIT ಮುಂದೆ ಇರತಕ್ಕಂಥದ್ದು ಪಾಸ್ಪೋರ್ಟನ್ನು ರದ್ದು ಮಾಡ್ತಕ್ಕಂಥ ವಿಚಾರ. ಅದಕ್ಕೂ ಕೋರ್ಟ್ ಎಸ್ ಅಂತ ಹೇಳಿದೆ. ಈಗಾಗಲೇ SIT ಪಾಸ್ಪೋರ್ಟ್ ರದ್ದಿಗೆ ಕೇಂದ್ರ ವಿದೇಶಾಂಗ ಇಲಾಖೆಗೆ ಪತ್ರವನ್ನು ಬರೆದಿದ್ದಾರೆ. ತತ್ಕ್ಷಣವೇ ಪ್ರಜ್ವಲ್ ಹೊಂದಿರುವ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದು ಮಾಡುವಂತೆ ಮನವಿಯನ್ನು ಕೂಡ SIT ಮಾಡಿಕೊಂಡಿದೆ. ನಿನ್ನೆ ಇಡೀ ದಿನ ಕಾನೂನು ತಜ್ಞರ ಜೊತೆ ಚರ್ಚೆ ನಡೆಸಿದ SIT ಅಧಿಕಾರಿಗಳು ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಹೇಗೆ ರದ್ದು ಮಾಡೋದಕ್ಕೆ ಬರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಂಗೆ ಪತ್ರ ಬರೀಬೇಕು ಅಂತ ಕೂಡ ಚರ್ಚೆ ನಡೆಸಿದರು. ಬಳಿಕ ಪ್ರಜ್ವಲ್ ವಿರುದ್ಧ ಹೊರಡಿಸಿರುವ ಕೋರ್ಟ್ ಆದೇಶದ ಮಾಹಿತಿ, ಲುಕೌಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್ ಜೊತೆಯಲ್ಲಿ ಪ್ರಜ್ವಲ್ ವಿರುದ್ಧ ದಾಖಲಾಗಿರುವ ಎಲ್ಲ ದೂರು, ಈ ಎಲ್ಲ ಮಾಹಿತಿಗಳನ್ನು ಕೂಡ ಆ ಪತ್ರದ ಜೊತೆ ಲಗತ್ತಿಸಿ ಈಗಾಗಲೇ ಅದನ್ನು ವಿದೇಶಾಂಗ ಇಲಾಖೆಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ SIT ಅವರೀಗ ಹರ ಸಾಹಸವನ್ನು ಪಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಕರೆಸಬೇಕು ಅಂತ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ನಡೀತಾ ಇದೆ. ಅರೆಸ್ಟ್ ವಾರೆಂಟ್ ಪಡೆದು ಈಗಾಗಲೇ SIT ಅವರು ಬಲೆ ಬೀಸಿದ್ದಾರೆ. ಅರೆಸ್ಟ್ ವಾರೆಂಟನ್ನು ಕೋರ್ಟಿಂದ 42ನೇ ACMM ಕೋರ್ಟ್ ಅವರು ಈಗಾಗಲೇ ಇಶ್ಯೂ ಮಾಡಿದ್ದಾರೆ. ಅರೆಸ್ಟ್ ವಾರೆಂಟನ್ನು ಪಡೆದು SIT ಅವರು ಬಲೆ ಬೀಸಿದ್ದಾರೆ. ಅರೆಸ್ಟ್ ವಾರೆಂಟ್ ಬಳಿಕ ಪಾಸ್ಪೋರ್ಟ್ ರದ್ದಿಗೆ ಸಿದ್ಧತೆ. ಇದಕ್ಕೂ ಕೂಡ ಕೋರ್ಟ್ ಎಸ್ ಅಂದಿತ್ತಲ್ಲ, ಕೋರ್ಟ್ ಕಾಪಿ ಮತ್ತು ಬ್ಲೂ ಕಾರ್ನರ್ ನೋಟಿಸ್, ಲುಕೌಟ್ ನೋಟಿಸ್ ಮತ್ತು ಇವ್ರ ವಿರುದ್ಧ ದಾಖಲಾಗಿರುವ FIR ಕಾಪಿ ಎಲ್ಲವನ್ನ ಕೂಡ ಲಗತ್ತಿಸಿ ಈಗಾಗಲೇ ಪತ್ರ ಬರೆದಿದ್ದಾರೆ. ಅವ್ರು ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು ಪಾಸ್ಪೋರ್ಟ್ ರದ್ದಿಗೆ ಕೇಂದ್ರ ವಿದೇಶಾಂಗ ಇಲಾಖೆಗೆ ಪತ್ರವನ್ನು ಅವರು ಬರೆದಿದ್ದಾರೆ. ಯಾಕೆಂದರೆ ಅವ್ರ ಮುಖಾಂತರನೇ ಆಗಬೇಕು. ಪಾಸ್ಪೋರ್ಟ್ಗಳು ಇಶ್ಯೂ ಆಗೋದು ಕೂಡ ಕೇಂದ್ರ ವಿದೇಶಾಂಗ ಇಲಾಖೆಯಿಂದನೇ. ಹಾಗಾಗಿ ಅವರೇ ಮಾಡಬೇಕು ಆ ಕೆಲಸವನ್ನು. ರಾಜತಾಂತ್ರಿಕ ಪಾಸ್ಪೋರ್ಟ್ MP ಆಗಿರೋದ್ರಿಂದ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅವ್ರ ಹತ್ರ ಇರುತ್ತೆ. ಆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಪ್ರಜ್ವಲ್ ವಿರುದ್ಧದ ದೂರುಗಳ ಮಾಹಿತಿಯನ್ನು SIT ಈಗಾಗಲೇ ಲಗತ್ತಿಸಿದೆ. ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕವರಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕಲ್ಲ, ಆ ಕವರಿಂಗ್ ಡಾಕ್ಯುಮೆಂಟ್ಸ್ ಎಲ್ಲನೂ ಕೊಟ್ಟಿದ್ದಾರೆ. ಕೋರ್ಟ್ನ ಲುಕೌಟ್, ಬ್ಲೂ ಕಾರ್ನರ್ ನೋಟಿಸ್ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಇಷ್ಟೆಲ್ಲ ಮಾಡಿದ್ದೀವಿ, ಲುಕೌಟ್ ನೋಟಿಸ್ ಕೊಟ್ಟಿದ್ದೀವಿ, ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದ್ದೀವಿ, ಇಂಥ ಗುರುತರವಾದ ಆರೋಪ ಪ್ರಜ್ವಲ್ ರೇವಣ್ಣ ಮೇಲಿದೆ, ಆತ ನೋಡಿದ್ರೆ ವಿದೇಶಕ್ಕೆ ಹೋಗಿ ಕೂತಿದ್ದಾನೆ, ಹಾಗಾಗಿ ಆತನ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಒಂದು ಲೆಟರನ್ನು ಬರೆದು ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಕೇಂದ್ರ ವಿದೇಶಾಂಗ ಇಲಾಖೆಗೆ ಈಗಾಗಲೇ ಕಳಿಸ್ಕೊಟ್ಟಿದೆ SIT. ನೋಡೋಣ, ವಿದೇಶಾಂಗ ಇಲಾಖೆಯವರು ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡ್ತಾರಾ ಅಥವಾ ಅವ್ರದ್ದೇ ಆದರೆ ಟೈಮನ್ನು ಪಡ್ಕೋತಾರಾ, ಏನು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಕುತೂಹಲ ಇದೆ. ನೋಡೋಣ. ಇವಾಗ ಸದ್ಯಕ್ಕೆ ಇದೊಂದು 3-4 ದಿನ ಅಥವಾ ಈ ವಾರದಲ್ಲಿ ಕ್ರಮ ತಗೋಬೋದು. ಇಮ್ಮಿಡಿಯೇಟಾಗಿ ಬೇಕಾದ್ರೂ ತಗೋಬೋದು, ಇವತ್ತೇ ತಗೋಬೋದು ಅಥವಾ ಈ ವಾರದಲ್ಲಿ ತಗೋಬೋದು. ಅದೆಲ್ಲ ಅವರ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಪ್ರಜ್ವಲ್ ರೇವಣ್ಣನನ್ನು ಕರೆಸುವ ನಿಟ್ಟಿನಲ್ಲಿ SIT ಅವರು ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಇನ್ನು ವಿದೇಶದಲ್ಲಿ ತಲೆಮರೆಸ್ಕೊಂಡಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನನ್ನು ಹೇಗೆಲ್ಲ ಕಟ್ ಹಾಕ್ಬೋದು, ಹೇಗೆಲ್ಲ ಆತನ ರೆಕ್ಕೆ ಪುಕ್ಕಗಳನ್ನ ಕಟ್ ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ SIT ಈಗಾಗಲೇ ತಯಾರಿ ಮಾಡ್ತಾ ಇದೆ. ಆದರೆ ಅಕೌಂಟ್ಗಳಿಂದ ಹಣವನ್ನು ಸಾಗಾಟ ಮಾಡೋದಕ್ಕೆ ಕೂಡ ಬ್ರೇಕ್ ಹಾಕೋದಕ್ಕೆ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟ ಅಕೌಂಟ್ಗಳನ್ನು ಫ್ರೀಸ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಪ್ರಜ್ವಲ್ ಇನ್ನೊಂದು ಪ್ಲ್ಯಾನ್ ಮಾಡಿದ್ದಾನೆ ಅನ್ನೋದು SITಯ ಅನುಮಾನಕ್ಕೆ ಕಾರಣ ಆಗಿದೆ. ಹವಾಲಾ ಮೂಲಕ ಏನಾದರೂ ಹಣ ಸಂದಾಯ ಆಗ್ತಾ ಇದೆಯಾ, ಹಣ ಸಂದಾಯ ಮಾಡ್ತಿರೋದು ಯಾರು ಅನ್ನೋದನ್ನು ಪತ್ತೆ ಹಚ್ಚುವ ಪ್ರಯತ್ನವನ್ನು SIT ಮಾಡ್ತಾ ಇದೆ. ಯಾಕೆಂದರೆ ಅದು ಗೊತ್ತಾಗ್ಬಿಟ್ರೆ ಯಾರೋ ಉದ್ಯಮಿಗಳು ಕೊಟ್ಟಿದ್ದಾರೆ, ಯಾವುದೋ ಕೈಗಾರಿಕೆಗಳು ಅಥವಾ ಇಂಡಸ್ಟ್ರೀಸ್ ಮುಖಾಂತರ ಆತನ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಇದೆ. ಹಾಗಾಗಿ ಮೊದಲು ಪ್ರಜ್ವಲ್ ರೇವಣ್ಣದು ಎಷ್ಟು ಅಕೌಂಟ್ ಇದೆ, ಯಾವ ಬ್ಯಾಂಕ್ ಅಕೌಂಟ್ಗಳಿದೆ ಎಲ್ಲವನ್ನು ತೆಗೆಸಿ ಹಣ ಸಂದಾಯ ಆಗಿದ್ದರೆ ಯಾರ ಮುಖಾಂತರ ಸಂದಾಯ ಆಗಿದೆ ಅಂತ ಎಗೈನ್ ಬ್ಯಾಂಕ್ ಅವರಿಂದ ಮಾಹಿತಿಯನ್ನು ಪಡೆದು ಅಕೌಂಟನ್ನು ಫ್ರೀಸ್ ಮಾಡಿ ಹಣ ಸಂದಾಯ ಮಾಡಿದವ್ರನ್ನ ವಿಚಾರಣೆ ಕರೆದು ನಿಮಗೆ ಹೆಂಗೆ ಗೊತ್ತಾಯಿತು, ಹೆಂಗೆ ಕಳಿಸಿದ್ರಿ, ಏನು ಎತ್ತ ಅಂತೆಲ್ಲ ವಿಚಾರಣೆ ಮಾಡಿ ಅವ್ರಿಗೇನಾದರೂ ಪ್ರಜ್ವಲ್ ರೇವಣ್ಣ ಟಚ್ಚಲ್ಲಿದ್ದರೆ ಯಾವ ದೇಶದಲ್ಲಿದ್ದಾನೆ ಅಂತೆಲ್ಲ ತಿಳ್ಕೊಳ್ಳುವಂತಹ ಪ್ರಯತ್ನಗಳನ್ನು ಈಗ SIT ಅವರು ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಆಗಬೇಕಾದಂತಹ ಕೆಲಸಗಳು. ಹಾಗಾಗಿ ಎಲ್ಲ ರೀತಿಯಲ್ಲೂ ಪ್ರಜ್ವಲ್ ರೇವಣ್ಣನನ್ನು ಕಟ್ಟಾಕುವ ಪ್ರಯತ್ನ ನಡೀತಾ ಇದೆ.